ಪ್ರೀವಿಯಸ್ ಕ್ಲಾಸಲ್ಲಿ 16 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 17. ನೋಡ್ಕೊಳ್ಳಿ, ಈಸಿದೆ. ಇಫ್ tan alpha is equal to m by m plus 1 and tan beta is equal to 1 by 2m plus 1, then alpha plus beta is equal to ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಈಸಿ ಇದೆ. ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡ್ಕೊಂತೀವಿ ಅಂದ್ರೆ, ನಾವು tan of alpha plus beta ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. tan of alpha plus beta ಅಂದ್ರೆ ಫಾರ್ಮುಲಾ tan alpha plus tan beta divided by 1 minus tan alpha into tan beta. ಹೌದಾ? tan alpha ಅಂದ್ರೆ m by m plus 1 plus 1 by 2m plus 1 divided by 1 minus m by m plus 1 into 1 by 2m plus 1. ಹೌದಾ? ನೆಕ್ಸ್ಟ್ ನೋಡಿ, ಎಲ್ ಸಿ ಎಂ ತಗೊಂಡು ಸಿಂಪ್ಲಿಫೈ ಮಾಡಬೇಕು. m into 2m plus 1 plus 1 into m plus 1 divided by m plus 1 into 2m plus 1 whole divided by, ಇಲ್ಲಿ ಎಲ್ ಸಿ ಎಂ ತಗೊಂಡೆ ಅಂದ್ರೆ m plus 1 into 2m plus 1 minus 1 into m ಅಂದ್ರೆ m. ಹೌದಾ? ಡಿವೈಡೆಡ್ ಬೈ m plus 1 into 2m plus 1. ಇಷ್ಟು ಬರುತ್ತಲ್ಲ. ನೋಡಿ, ಇದು ಕ್ಯಾನ್ಸಲ್ ಆಯ್ತು. ಆದ್ರೆ ಇಲ್ಲಿ ನ್ಯೂಮರೇಟರ್ನ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಏನ್ ಬರ್ಬೋದು ನೋಡಿ, m ಇಂಟು 2m ಅಂದ್ರೆ 2m ಸ್ಕ್ವಯರ್ ಪ್ಲಸ್ m ಪ್ಲಸ್ m ಪ್ಲಸ್ 1 ಡಿವೈಡೆಡ್ ಬೈ ಡಿನಾಮಿನೇಟರ್ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ m ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 2m ಸ್ಕ್ವೇರ್ ಪ್ಲಸ್ m, 1 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 2m ಪ್ಲಸ್ 1 ಮೈನಸ್ m. ಹೌದಾ? ಪ್ಲಸ್ m ಮೈನಸ್ m ಕ್ಯಾನ್ಸಲ್ ಆಯ್ತು. ನ್ಯೂಮರೇಟರ್ 2m ಸ್ಕ್ವೇರ್ ಪ್ಲಸ್ 2m ಪ್ಲಸ್ 1 ಬೈ 2m ಸ್ಕ್ವೇರ್ ಪ್ಲಸ್ 2m ಪ್ಲಸ್ 1 ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತಲ್ಲ. ಟ್ಯಾನ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1 ಇದೆ ಅಂದ್ರೆ ಇದನ್ನ ಟ್ಯಾನ್ 45 ಡಿಗ್ರಿ ಬರೀಬಹುದು. ಅಂದ್ರೆ ಟ್ಯಾನ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಟ್ಯಾನ್ 45 ಡಿಗ್ರಿ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಪೈ ಬೈ 4 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ ಬಿ ಬರುತ್ತೆ. 45 ಡಿಗ್ರಿನ ಪೈ ಬೈ 4 ಬರ್ಕೊಂಡಿದೀವಿ ಅಷ್ಟೇ. ನೋಡಿ, ಇಲ್ಲೊಂದು ಈ ನೋಟ್ ಗೊತ್ತಿರಲಿ, ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ನೋಡಿ, ಏನ್ ಗೊತ್ತಿರಬೇಕು ಅಂದ್ರೆ, ಇಫ್ tan alpha is equal to a by b, tan alpha is equal to a by b, ಮತ್ತೆ tan beta is equal to, ನೋಡಿ ಹೇಗೆ ಬರಿತಾ ಇದ್ದೀನಿ ಅಂತೀನಿ, tan beta is equal to, ಹೌದಾ? ನೋಡಿ, ಡಿನಾಮಿನೇಟರ್ ಪ್ಲಸ್ ನ್ಯೂಮರೇಟರ್ ಬರಿತೀನಿ. ನೋಡಿ, b ಪ್ಲಸ್ a, ಡಿನಾಮಿನೇಟರ್ ಪ್ಲಸ್ ನ್ಯೂಮರೇಟರ್. ಹೌದಾ? ನೆಕ್ಸ್ಟ್ ಡಿನಾಮಿನೇಟರ್ ಮೈನಸ್ ನ್ಯೂಮರೇಟರ್, ಬಿ ಮೈನಸ್ ಎ. ಹೌದಾ? ನೋಡಿ, ಈ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಯಾವಾಗ್ಲೂ ದೆನ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಪೈ ಬೈ 4 ಬರುತ್ತೆ. ಆಯ್ತಲ್ಲ? ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಎ ಬೈ ಬಿ, ಟ್ಯಾನ್ ಬೀಟಾ ಇಸ್ ಈಕ್ವಲ್, ಹೌದಾ? ಡಿನಾಮಿನೇಟರ್ ಪ್ಲಸ್ ನ್ಯೂಮರೇಟರ್, ಡಿನಾಮಿನೇಟರ್ ಮೈನಸ್ ನ್ಯೂಮರೇಟರ್ ಆಯ್ತು ಅಂದ್ರೆ ಯಾವಾಗ್ಲೂ ಆಲ್ಫಾ ಪ್ಲಸ್ ಬೀಟಾ ಏನಾಗಿರುತ್ತೆ ಅಂದ್ರೆ ಪೈ ಬೈ 4 ಬರುತ್ತೆ. ಹೌದಾ? ನೋಡಿ, ಇಂಪಾರ್ಟೆಂಟ್ ನಮಗೆ. ನೋಡಿ, ಈಗ ಇದು ಅದೇ ಫಾರ್ಮೆಟ್ ಅಲ್ಲಿ ಇದೆ. ಡಿನಾಮಿನೇಟರ್ ಪ್ಲಸ್ ನ್ಯೂಮರೇಟರ್ ಅಂದ್ರೆ 2m ಪ್ಲಸ್ 1 ಇಲ್ಲಿದೆ ಅಲ್ಲ. ಡಿನಾಮಿನೇಟರ್ ಮೈನಸ್ ನ್ಯೂಮರೇಟರ್ ಅಂದ್ರೆ m ಕ್ಯಾನ್ಸಲ್ ಆಗಿ 1 ಬರುತ್ತೆ. ಆ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರಿಬಹುದು ಅಂದ್ರೆ ಪೈ ಬೈ 4 ಬರಿಬಹುದು. ಹೌದಾ? ಅದಕ್ಕೆ ಇದೊಂದು ಐಡಿಯಾ ಗೊತ್ತಿರಬೇಕು, ಇದನ್ನ ಯೂಸ್ ಮಾಡ್ಕೋಬಹುದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 18. tan 20 degree plus tan
40 degree plus root 3 into tan 20 degree into tan 40 degree is equal to, ಹೌದಾ? ನೋಡ್ಕೊಳ್ಳಿ, ಇದನ್ನು ಡೈರೆಕ್ಟ್ ಆಗಿ ಬರಿಬೋದು, ಈಸಿ ಇದೆ. ಇದಕ್ಕೊಂದು ನೋಟ್ ಗೊತ್ತಿತ್ತು ಅಂದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ 20 ಮತ್ತೆ 40 ಯೂಸ್ ಮಾಡ್ಕೊಂಡು ಒಂದು ನೋನ್ ಆಂಗಲ್ ಬರಿಬೇಕು. ನೋನ್ ಆಂಗಲ್ ಅಂದ್ರೆ 40 ಪ್ಲಸ್ 20 ಅಂದ್ರೆ 60, ಹೌದಾ? tan 60 ಅಂದ್ರೆ ನಮಗೆ ವ್ಯಾಲ್ಯೂ ಗೊತ್ತಿದೆ ತಾನೆ, ಹೌದಾ? ಅದಕ್ಕೆ ಇಲ್ಲಿ ಏನ್ ಬರ್ಕೊಂತೀವಿ ನೋಡಿ, ನಾವು tan of 40 plus 20 is equal to tan 60 ಬರಿಬೋದಲ್ಲ. tan of 40 plus 20 ಅಂದ್ರೆ tan a plus b ತರ ಇದೆ ತಾನೆ. tan 40 plus tan 20 divided by 1 minus tan 40 into tan 20 that is equal to tan 60 ಅಂದ್ರೆ root 3, ಹೌದಾ? ಇದು ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ tan 40 plus tan 20 is equal to root 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಏನ್ ಬರುತ್ತೆ? root 3 into 1 ಅಂದ್ರೆ root 3 minus root 3 into tan 40 into tan 20, ಹೌದಾ? ಇಷ್ಟು LHS ತಗೊಂಡ್ವಿ ಅಂದ್ರೆ tan 40 plus tan 20 plus root 3 into tan 40 into tan 20 is equal to root 3 ಬರುತ್ತೆ, ಹೌದಾ? ಅಂದ್ರೆ ಇದು ವ್ಯಾಲ್ಯೂ root 3 ಬರುತ್ತಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಬಿ ಬರಿಬಹುದು, ಹೌದಾ? ನೋಡಿ ಇಲ್ಲೂ ಅಷ್ಟೇ ಒಂದು ನೋಟ್ ಬರುತ್ತೆ, ಅದು ಗೊತ್ತಿತ್ತು ಅಂದ್ರೆ ಇದನ್ನು ಡೈರೆಕ್ಟ್ ಆಗಿ ಬರಿಬಹುದು. ನೋಟ್ ಏನು ಅಂದ್ರೆ tan a plus tan b plus tan of a plus b into tan a tan b ವ್ಯಾಲ್ಯೂ tan of a plus b ಇರುತ್ತೆ. ಅಂದ್ರೆ ನೋಡಿ ಇಲ್ಲಿ ಯಾವ ತರ ಇದೆ ಅಂದ್ರೆ tan a plus tan b, ಇಲ್ಲಿ tan a into tan b ಇತ್ತು ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದೇ ನಮಗೆ ಇಲ್ಲಿ ಇರುತ್ತೆ ಅಷ್ಟೇ, ಹೌದಾ? ಅಂದ್ರೆ ನೋಡಿ ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು ಅಂತ ಹೇಳಿ ಗೊತ್ತಾಗಬೇಕಷ್ಟೇ. tan a plus tan b ಈ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಹೌದಾ? ಈಗ ನೋಡಿ ಹಾಗಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಏನ್ ಬರಿಬಹುದು ಅಂದ್ರೆ tan a ಇದೆ, tan b ಇದೆ, tan a into tan b ಇದೆ. ಹಾಗಾದ್ರೆ ಇಲ್ಲಿ ಏನಿರುತ್ತಲ್ಲ ಅದೇ ಆನ್ಸರ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ರೂಟ್ 3 ಅಂತ ಬರಿಬಹುದು, ಹೌದಾ? ಯಾಕೆ ಐಡಿಯಾ ಗೊತ್ತಿತ್ತು ಅಂದ್ರೆ ಇದನ್ನ ಈಸಿಯಾಗಿ ಬರಿಬಹುದು, ಆಯ್ತಲ್ಲ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 19 ನೋಡಿ, ಈ ತರದ್ದು ಕೇಳ್ತಾ ಇರ್ತಾರೆ, ಗೊತ್ತಿರ್ಬೇಕು. ಸ್ವಲ್ಪ ಡಿಫ್ರೆಂಟ್ ಇದೆ. 1 by sin 10 degree minus root 3 by cos 10 degree is equal to, ಹೌದಾ? ನೋಡಿ ಇಲ್ಲಿ LCM ತಗೊಂಡ್ಬಿಡ್ತೀನಿ. sin 10 degree into cos 10 degree, ಹೌದಾ? ಹಾಗಾದ್ರೆ 1 into cos 10 ಅಲ್ಲ, ಅಂದ್ರೆ cos 10 ಬರ್ತಾ ಇದೆ ಮೈನಸ್ ರೂಟ್ 3 into sin 10 degree, ಹೌದಾ? ನೋಡಿ ಇಲ್ಲಿ ಯಾವಾಗಾದ್ರೂ ಈ ತರ ಈ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ ನೋಡಿ ಯಾವ ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕಂದ್ರೆ ನಮಗೆ a cos theta ಪ್ಲಸ್ b sin theta ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ ಯಾವಾಗಲೂ ಡಿವೈಡಿಂಗ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮಾಡ್ಬೇಕು. ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ಇದನ್ನ ಯಾವ ಫಾರ್ಮ್ಯಾಟಿಗೆ ಚೇಂಜ್ ಮಾಡ್ಬೋದು ಅಂದ್ರೆ ಸೈನ್ ಆಫ್ a ಪ್ಲಸ್ ಥೀಟಾಗಾದ್ರೂ ಚೇಂಜ್ ಮಾಡ್ಬೋದು, ಅಥವಾ ಕಾಸ್ ಆಫ್ a ಮೈನಸ್ ಥೀಟಾಗಾದ್ರೂ ಚೇಂಜ್ ಮಾಡ್ಬೋದು. ನೋಡಿ ಈ ತರ ಚೇಂಜ್ ಮಾಡ್ಬೇಕು ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮಾಡ್ಬೇಕು. ಹಾಗಾದ್ರೆ ನೋಡಿ ಇದಕ್ಕೀಗ ನ್ಯೂಮರೇಟರಿಗೆ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ ಆಕ್ಚುಲಿ ರೂಟ್ 4 ಆಗ್ಬಿಟ್ಟು 2 ಆಗುತ್ತದು. ರೂಟ್ ಆಫ್ 1 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಅಂದ್ರೆ 3, ರೂಟ್ ಆಫ್ 1 ಪ್ಲಸ್ 3 ಅಂದ್ರೆ ರೂಟ್ 4 ಆಗಿ 2 ಆಗುತ್ತಾನೆ. ಹಾಗೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಅಂದ್ರೆ ಈ ತರ 2 ಇಂಟು 1 by 2 cos 10 degree minus root 3 by 2 sin 10 degree whole divided by sin 10 degree into cos 10 degree. ಈ ತರ ಬರೆಯೋದಲ್ಲ. ನೋಡಿ 2 ಮತ್ತೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ತಾ ಇದ್ವಿ, ಹೌದಾ? ನೋಡಿ ಇನ್ನೊಂದು ಈಸಿಯಾಗಿ ಗೊತ್ತಾಗುತ್ತೆ ಯಾಕೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ನೇ ಮಾಡಬೇಕು ಅಂತೇಳಿ.
ನಮಗೆ ಆಕ್ಚುಲಿ ಸೈನ್ ಅಂಡ್ ಕಾಸ್ ಇನ್ ವ್ಯಾಲ್ಯೂಸ್ ಒಳಗೆ ಏನೇನು ಬರ್ಬೋದು ಅಂದ್ರೆ ಹಾಫ್ ಬರುತ್ತೆ, √3/2 ಬರುತ್ತೆ, 1/√2 ಈ ತರ ಬರುತ್ತಾನೆ. ಇಲ್ಲಿ ನೋಡಿ ಇಲ್ಲಿ √3 ಇದೆ, √3 ಇದೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ, √3/2 ಬರುತ್ತಲ್ಲ, ಅದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡ್ರು ಆಯ್ತು. ಹೌದಾ? ಈ ನೋಡಿ 2 ಹಾಗೆ ಬರ್ಕೊಂತಿದೆ. ಇದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಬರಿತೀನಿ. ಸೈನ್ 30 ಡಿಗ್ರಿ ಅಲ್ಲ, ಕಾಸ್ 10 ಡಿಗ್ರಿ ಮೈನಸ್ ಇದನ್ನ ಕಾಸ್ 30 ಡಿಗ್ರಿ ಇಂಟು ಸೈನ್ 10 ಡಿಗ್ರಿ. ಹೌದಾ? ಡಿವೈಡೆಡ್ ಬೈ ಸೈನ್ 10 ಇಂಟು ಕಾಸ್ 10 ಬಂತು. ಹೌದಾ? ಈಗ ನೋಡಿ ಇದನ್ನ ನ್ಯೂಮರೇಟರ್ ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಹೌದಾ? ನಮ್ಗೆ ಈ ಫಾರ್ಮುಲಾ ಗೊತ್ತಿದೆ. ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂದ್ರೆ ಸೈನ್ ಆಫ್ ಎ ಮೈನಸ್ ಬಿ. ಹೌದಾ? ಕಾಂಪೌಂಡ್ ಆಂಗಲ್ ಯೂಸ್ ಮಾಡ್ಬೇಕಷ್ಟೇ. ನೋಡಿ ಈ ಫಾರ್ಮುಲಾನ ಏನಾದ್ರು ಯೂಸ್ ಮಾಡಿದ್ವಿ ಅಂದ್ರೆ ಅಲ್ಲಿ ಏನ್ ಬರೀಬಹುದು, ಸೈನ್ ಆಫ್ 30 ಡಿಗ್ರಿ ಮೈನಸ್ 10 ಡಿಗ್ರಿ ಡಿವೈಡೆಡ್ ಬೈ ಸೈನ್ 10 ಡಿಗ್ರಿ ಇಂಟು ಕಾಸ್ 10 ಡಿಗ್ರಿ, ಅಥವಾ 2 ಇಂಟು ಸೈನ್ 30 ಡಿಗ್ರಿ ಮೈನಸ್ 10 ಡಿಗ್ರಿ ಅಂದ್ರೆ 20 ಡಿಗ್ರಿ ಡಿವೈಡೆಡ್ ಬೈ ಸೈನ್ 10 ಡಿಗ್ರಿ ಇಂಟು ಕಾಸ್ 10 ಡಿಗ್ರಿ. ಹೌದಾ? ನೋಡಿ ನ್ಯೂಮರೇಟರ್ನ ಹೇಗೆ ಬರೀತೀನಿ ಅಂತೇಳಿ, ಸೈನ್ ಟೀಟಾ ಅಂದ್ರೆ ಏನ್ ಬರೀಬಹುದು ನಾನು, 2 ಇಂಟು ಸೈನ್ θ/2 ಇಂಟು ಕಾಸ್ θ/2. ಹೌದಾ? ಈ ಫಾರ್ಮುಲಾ ಎಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇದು ಹಾಫ್ ಆಂಗಲ್ ಫಾರ್ಮುಲಾ. ಹೌದಾ? ಆದ್ರೆ ಇಲ್ಲಿ ಸೈನ್ θ/2 ಇಂಟು ಕಾಸ್ θ/2 ತರ ಬರ್ದೆ ಅಂದ್ರೆ 2 ಇಂಟು ಸೈನ್ 20/2 ಅಂದ್ರೆ 10 ಡಿಗ್ರಿ ಇಂಟು ಕಾಸ್ 10 ಡಿಗ್ರಿ ಬೈ ಸೈನ್ 10 ಡಿಗ್ರಿ ಇಂಟು ಕಾಸ್ 10 ಡಿಗ್ರಿ. ಇದು ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ 4 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ ಡಿ ಬರ್ತದೆ. ನೋಡಿ ಈ ತರದ ಎಷ್ಟೊಂದ್ಸಲ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾವಾಗ್ಲೂ ಏನ್ ಐಡಿಯಾ ಯೂಸ್ ಮಾಡಿ ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ ಆಫ್ a² ಪ್ಲಸ್ b², ಅಥವಾ ಡೈರೆಕ್ಟ್ ಆಗೋ ಥಿಂಕ್ ಮಾಡ್ಬೋದು. √3 ಇದೆ, ಅದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಅಂತಾನು ಥಿಂಕ್ ಮಾಡಿದ್ರೆ ಬರುತ್ತೆ. ಹೌದಾ? ನೋಡಿ ಇವೆರಡು ಐಡಿಯಾದಾಗ ಯಾವ್ದು ಥಿಂಕ್ ಮಾಡಿದ್ರು ಈಸಿಯಾಗಿ ಸಿಂಪ್ಲಿಫೈ ಆಗ್ಬಿಡುತ್ತೆ. ಅದಕ್ಕೆ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 20. cos 9 degree plus sin 9 degree divided by cos 9 degree minus sin 9 degree. ಹೌದಾ? ನೋಡಿ ಆನ್ಸರ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಇತ್ತು ಅಂದ್ರೆ ಈಸಿಯಾಗಿ ಮಾಡ್ಬೋದು. ಒಂದು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು, ಅದು ಲೆಂತಿ ಆಗಿಬಿಡುತ್ತೆ. ನೋಡಿ ಈಸಿಯಾಗಿ ಮಾಡಬೇಕು ಅಂದ್ರೆ ನೋಡಿ ಈ ಫಾರ್ಮುಲಾ ಗೊತ್ತಿಲ್ಲ, 1 ಪ್ಲಸ್ ಟ್ಯಾನ್ ಥೀಟಾ ಬೈ 1 ಮೈನಸ್ ಟ್ಯಾನ್ ಥೀಟಾ ಅಂದ್ರೆ ಟ್ಯಾನ್ ಆಫ್ 45 ಡಿಗ್ರಿ ಪ್ಲಸ್ ಥೀಟಾ. ಅದೇ ತರ 1 ಮೈನಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಥೀಟಾ ಇತ್ತು ಅಂದ್ರೆ ಟ್ಯಾನ್ ಆಫ್ 45 ಡಿಗ್ರಿ ಮೈನಸ್ ಥೀಟಾ. ಹೌದಾ? ಇಷ್ಟು ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿಗ ಟ್ಯಾನ್ ಬರೋವಾಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ 9 ಡಿಗ್ರಿ ಮಾಡ್ತೀನಿ. ಅಂದ್ರೆ ಕಾಸ್ 9 ಡಿಗ್ರಿ ಬೈ ಕಾಸ್ 9 ಡಿಗ್ರಿ ಪ್ಲಸ್ sin 9 degree by cos 9 degree whole divided by cos 9 degree by cos 9 degree minus sin 9 degree by cos 9 degree. ಹೌದಾ? ನೋಡಿ cos 9 by cos 9 ಅಂದ್ರೆ 1 ಆಯ್ತು, ಪ್ಲಸ್ tan 9 degree divided by 1 minus tan 9 degree. ಹೌದಾ? ನೋಡಿ 1 plus tan theta by 1 minus tan theta ತರ ಇದೆಯಲ್ಲ, ಅದಕ್ಕೆ tan of 45 ಡಿಗ್ರಿ ಪ್ಲಸ್ 9 ಡಿಗ್ರಿ ಅಂದ್ರೆ ಆನ್ಸರ್ tan 54 ಡಿಗ್ರಿ ಬರುತ್ತೆ. ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಈಸಿ ಇದೆ, ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ.
ಇದು ನೋಡಿ 1 ಪ್ಲಸ್ ಟ್ಯಾನ್ ಥೀಟಾ ಬೈ 1 ಮೈನಸ್ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಟ್ಯಾನ್ ಆಫ್ 45 ಡಿಗ್ರಿ ಪ್ಲಸ್ ಥೀಟಾ ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 21. ನೋಡಿ ಇದಕ್ಕೂ ಒಂದು ಐಡಿಯಾ ಗೊತ್ತಿರಬೇಕು. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಹೇಳಿದ್ವಿ, ಅದು ಗೊತ್ತಿರ್ಬೇಕು ನೋಡಿ. ಇದು ಏನ್ ಹೇಳಿದ್ವಿ ಅಂದ್ರೆ cos theta into cos 60 degree minus theta into cos 60 degree plus theta is equal to 1 by 4 into cos 3 theta. ಹೌದಾ? ನೋಡಿ ಈ ಫಾರ್ಮುಲಾ ಗೊತ್ತಿರಬೇಕು ಅಂತ ಹೇಳಿದ್ವಿ. ಇದೇ ತರ ಸೈನ್ ಥೀಟಾಗೂ ಒಂದು ಟ್ಯಾನಿಗೂ ಒಂದು ಬರ್ಕೊಂಡಿದ್ವಿ. ಹೌದಾ? ನೋಡಿ ಫಾರ್ಮುಲಾ ಎಲ್ಲ ಇಂಪಾರ್ಟೆಂಟ್ ನಮಗೆ, ಇದು ಪರ್ಫೆಕ್ಟ್ ಆಗಿ ಗೊತ್ತಿರಲೇಬೇಕು. ಇದನ್ನ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಂತೀನಿ ಅಷ್ಟೇ. ಈಗ 21ಗೆ ನೋಡಿ ಇಲ್ಲಿ ಏನ್ ಕೇಳಿದ ಅಂದ್ರೆ x is equal to cos 10 into cos 20 into cos 40. ಹೌದಾ? then the value of x is ಅಂತ ಹೇಳಿದ್ದಾರೆ. ಡೈರೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಅಂದ್ರೆ ಈಗ ಕಾಸ್ ಎ ಕಾಸ್ ಬಿ ಅಂತ ಹೇಳಿದ್ರೆ ಫಾರ್ಮುಲಾ ಗೊತ್ತಿದೆ ತಾನೆ, ಅದನ್ನ ಯೂಸ್ ಮಾಡ್ಬೋದು. ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ, ಅದನ್ನ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ತಾ ಹೋಗ್ಬೋದು. ಅದ್ರ ಲೆಂತಿ ಆಗ್ಬಿಡುತ್ತೆ. ನೋಡಿ ಈಸಿ ಆಗ್ಬೇಕು ಅಂದ್ರೆ ಇಲ್ಲಿ ಯಾವ ತರ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 10 ಹಾಗೆ ಬರೀತೀನಿ, ಇದನ್ನ ಕಾಸ್ 20, 40ನ ನಾನು ಕಾಸ್ 60 ಮೈನಸ್ 20 ಬರೀಬೋದಲ್ಲ. ಅಂದ್ರೆ ನೋಡಿ ಕಾಸ್ ಥೀಟಾ ಇದೆ, ಕಾಸ್ 60 ಮೈನಸ್ ಥೀಟಾ ಇದೆ, ಕಾಸ್ 60 ಪ್ಲಸ್ ಥೀಟಾ ಇಲ್ಲ ತಾನೆ, ಅದಕ್ಕೆ ಕಾಸ್ ಆಫ್ 60 ಪ್ಲಸ್ 20ನ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಮಾಡ್ತೀನಿ. ಮಾಡ್ಬೋದಲ್ಲ? ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಕಾಸ್ ಆಫ್ 60 ಪ್ಲಸ್ 20 ಮಾಡ್ಕೊಂಡ್ವಿ. ಹೌದಾ? ಈಗ ಇಷ್ಟನ್ನ ಹೇಗ್ ಬರೀಬಹುದು ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಹೌದಾ? ನೋಡಿ ಅಷ್ಟನ್ನ ಹೇಗ್ ಬರ್ಕೊಂತೀನಿ ಅಂತೇಳಿ ಕಾಸ್ 10 ಡಿಗ್ರಿ ಆಸ್ ಇಟ್ ಇಸ್. ಹೌದಾ? ಇಷ್ಟನ್ನ ನಾವೇನ್ ಬರೀಬಹುದು ಅಂದ್ರೆ 1 by 4 ಇಂಟು ಕಾಸ್ 3 ಥೀಟಾ ತಾನೆ, 3 ಇಂಟು 20 ಡಿಗ್ರಿ. ಹೌದಾ? ಡಿವೈಡೆಡ್ ಬೈ ಕಾಸ್ 80 ಡಿಗ್ರಿ ಬರೀಬೋದಲ್ಲ. ನೆಕ್ಸ್ಟ್ ನೋಡಿ ಕಾಸ್ 10 ಡಿಗ್ರಿನ ಹೇಗೆ ಚೇಂಜ್ ಮಾಡ್ತೀವಿ ಅಂದ್ರೆ ಕಾಸ್ ಆಫ್ 90 ಮೈನಸ್ 80 ಬರೀಬೋದಲ್ಲ. ಯಾಕಂದ್ರೆ ಡಿನಾಮಿನೇಟರ್ ಅಲ್ಲಿ 80 ಡಿಗ್ರಿ ಇದೆ, ನ್ಯೂಮರೇಟರ್ ಅಲ್ಲಿ 80 ಬರಲಿ ಅಂತ ಬರ್ಕೊಂತ ಇದ್ವಿ. 1 by 4 ಇಂಟು ಕಾಸ್ 60 ಡಿಗ್ರಿ, 3 ಇಂಟು 20 ಅಂದ್ರೆ 60 ಅಲ್ಲ, ಬೈ ಕಾಸ್ 80 ಡಿಗ್ರಿ. ಹೌದಾ? 90 ಮೈನಸ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್ ಮತ್ತು 90 ಡಿಗ್ರಿ ಇದೆ, therefore ಕಾಸ್ ಚೇಂಜಸ್ ಟು ಸೈನ್, ಅದಕ್ಕೆ ಇದು ಸೈನ್ 80 ಡಿಗ್ರಿ ಬೈ ಕಾಸ್ 80 ಡಿಗ್ರಿ ಇಂಟು 1 by 4 ಇಂಟು ಕಾಸ್ 60 ಅಂದ್ರೆ 1 by 2. ಅಂದ್ರೆ ಆನ್ಸರ್ 1 by 8 ಇಂಟು tan 80 ಡಿಗ್ರಿ ಬರುತ್ತೆ. ಹೌದಾ? ನೋಡಿ ಹಾಗಾದ್ರೆ 10 ಅಲ್ಲಿದೆ, ಹಾಗಾದ್ರೆ ಇದನ್ನ 1 by 8 ಇಂಟು tan 80 ಡಿಗ್ರಿನ 90 ಮೈನಸ್ 10 ಬರ್ಕೊಂತೀನಿ. ಹಾಗಾದ್ರೆ ಇದು 1 by 8 ಇಂಟು 90 ಮೈನಸ್ 10 ಅಂತ ಹೇಳಿದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂದ್ರೆ ನಮಗಿದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರ್ತದೆ. ಹೌದಾ? ನೋಡಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್ ತಾನೆ, ಮತ್ತೆ 90 ಡಿಗ್ರಿ ಇರೋದಕ್ಕೆ ಟ್ಯಾನ್ ಇರೋದು ಕಾಟ್ ಆಗುತ್ತಲ್ಲ, ಅದಕ್ಕೆ ಕಾಟ್ 10 ಡಿಗ್ರಿ ಬರುತ್ತೆ. ಅಂದ್ರೆ 1 by 8 ಇಂಟು ಕಾಟ್ 10 ಡಿಗ್ರಿ ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡೋದು ಗೊತ್ತಾಗಬೇಕಷ್ಟೇ. ಇದು ಅಥವಾ ಡೈರೆಕ್ಟೆಡ್ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡ್ಬೋದು. ಡೈರೆಕ್ಟೆಡ್ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡಿದ್ರೆ ಸ್ವಲ್ಪ ಲೆಂತಿ ಆಗ್ಬಿಡುತ್ತೆ, ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ 22. secant 8a minus 1 by secant 4a minus 1 is equal to. ಹೌದಾ? ನೋಡಿ ಇಲ್ಲಿ ಎಲ್ಲ ಕಾಸಿಗೆ ಚೇಂಜ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಷ್ಟೇ. secant 8a minus 1 1 by
cos 8a minus 1 by 1 by cos 4a minus 1 ಬರೀಬೋದಲ್ಲ ನೋಡಿ ಎಲ್ ಸಿ ಎಂ ತಗೊಂಡೆ ಅಂದ್ರೆ ಇದು 1 minus cos 8a by cos 8a divided by 1 minus cos 4a by cos 8a ಹೌದಾ ನೋಡಿ ಇದನ್ನ ಹೇಗೆ ಬರ್ಕೊಂತೀವಿ ಅಂದ್ರೆ ಈಗ cos 4a ಆಗಬೇಕಲ್ಲ ನೋಡಿ ಇದನ್ನ ಹೇಗೆ ಬರೀತೀವಿ ಅಂದ್ರೆ 1 minus cos 8a ಹೌದಾ by cos 8a into cos 4a by 1 minus cos 4a ಬರೀಬೋದಲ್ಲ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಕ್ ಟ್ರೈ ಮಾಡ್ಬೇಕಷ್ಟೇ ಈಗ ನೋಡಿ ಇದನ್ನ ಯಾವ ತರ ಸಿಂಪ್ಲಿಫೈ ಮಾಡ್ತೀವಿ ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತಿರ್ಬೇಕು ನೋಡಿ 1 minus cos theta ಅಂದ್ರೆ ಡೈರೆಕ್ಟ್ ಆಗಿ ಏನ್ ಬರೀಬಹುದು ಅಂದ್ರೆ 2 sin square theta by 2 1 plus cos theta ಅಂದ್ರೆ 2 cos square theta by 2 ಹೌದಾ ನೋಡಿ ಇದು ಫಾರ್ಮುಲಾ ಇಂಪಾರ್ಟೆಂಟ್ ನಮಗೆ ಗೊತ್ತಿರ್ಬೇಕು ಅಂದ್ರೆ ನೋಡಿ 1 minus cos theta ಮೈನಸ್ ಇತ್ತು ಅಂದ್ರೆ ಇನ್ ಟರ್ಮ್ಸ್ ಆಫ್ ಸೈನ್ ಬರಿತೀವಿ ಪ್ಲಸ್ ಇತ್ತು ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿತೀವಿ ಮತ್ತೆ ಇಲ್ಲಿ ಏನಿರುತ್ತಲ್ಲ ಅದ್ರ ಎಕ್ಸಾಕ್ಟ್ ಹಾಫ್ ಬರಿತೀವಿ ಥೀಟಾ ಇತ್ತು ಅದಕ್ಕೆ ಅಲ್ಲಿ ಏನ್ ಬರ್ಕೊಂಡಿದ್ವಿ ಥೀಟಾ ಬೈ 2 ಹೌದಾ ಹಾಗೆ ನೋಡಿ ಈಗ ಇಲ್ಲಿ ಈ ಫಾರ್ಮುಲಾನ ಇದಕ್ಕೆ ಅಪ್ಲೈ ಮಾಡಿದೆ ಅಂದ್ರೆ ಏನ್ ಬರ್ಬೋದು 1 minus cos 8a ಇದೆ ಅದಕ್ಕೆ ಡೈರೆಕ್ಟ್ ಆಗಿ 2 sin square 8a ನ ಡಿವೈಡೆಡ್ ಬೈ 2 ಮಾಡಿದೆ ಅಂದ್ರೆ 4a ಬಂತು ಇಂಟು cos 4a ಡಿವೈಡೆಡ್ ಬೈ cos 8a ಹಾಗೆ ಬರ್ತೀನಿ ಇದನ್ನ 2 sin square 2a ಬರೀಬೋದಲ್ಲ ನೋಡಿ ಇಲ್ಲಿ 2 ಕ್ಯಾನ್ಸಲ್ ಮಾಡ್ಬೋದಾ ಅಥವಾ ಅದನ್ನ sin 4a ಇಂಟು 2 sin 4a ಇಂಟು cos 4a ಬರೀಬೋದಲ್ಲ sin 4a ಇಂಟು sin 4a ಅಂದ್ರೆ sin ಸ್ಕ್ವೇರ್ 4a ಬರುತ್ತೆ ಡಿನಾಮಿನೇಟರ್ ಅಲ್ಲಿ cos 8a ಇಂಟು 2 ಇಂಟು sin 2a ಇಂಟು sin 2a ಹೌದಾ sin ಸ್ಕ್ವೇರ್ 2a ನ sin 2a ಇಂಟು sin 2a ಮಾಡ್ಕೊಂತೀವಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ 4 ಅಲ್ಲಿ ಆಪ್ಷನ್ಸ್ ನೋಡಿದ್ವಿ ಅಂದ್ರೆ 8 ಅಲ್ಲಿ ಇದೆ ಬಿಟ್ರೆ 2 ಅಲ್ಲಿ ಇದೆ ಹೌದಾ ಎಲ್ಲದೂ ನೋಡಿ 8 ಮತ್ತೆ 2 ನೇ ಇದೆ ಹೌದಾ ಅದಕ್ಕೆ 8 ಮತ್ತೆ 2 ಚೇಂಜ್ ಮಾಡ್ಕೋಬೇಕಷ್ಟೇ ಅದಕ್ಕೆ 2a ಬಂದಿರೋದನ್ನ ಏನು ಚೇಂಜ್ ಮಾಡಲ್ಲ ನೋಡಿ 4a ನ ಚೇಂಜ್ ಮಾಡ್ತೀವಿ ಹೌದಾ ನಮಗೆ ಆಕ್ಚುಲಿ ಫಾರ್ಮುಲಾ ಏನ್ ಗೊತ್ತಿರೋದು ಅಂದ್ರೆ sin 2a ಅಂದ್ರೆ ಏನ್ ಬರೀಬಹುದು 2 sin a ಇಂಟು cos a ಹೌದಾ ಅದನ್ನ ಇಲ್ಲಿ ರಿವರ್ಸ್ ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಏನಿರುತ್ತಲ್ಲ ಅದು ಎಕ್ಸಾಕ್ಟ್ ಹಾಫ್ ಆಗುತ್ತೆ ಅಥವಾ ಇಲ್ಲಿ ಏನಿರುತ್ತಲ್ಲ ಅದು ಡಬಲ್ ಆಗುತ್ತೆ ಎ ಇತ್ತು ಅಂದ್ರೆ ಅಲ್ಲಿ 2a ಬರ್ಕೊಂಡ್ವಿ ಹೌದಾ ಹಾಗೆ ನೋಡಿ ಇಲ್ಲಿ ಹೇಗೆ ಬರ್ಕೊಂತೀನಿ ಅಂತೇಳಿ sin 4a ಆಸ್ ಇಟ್ ಇಸ್ 2 sin 4a ಇಂಟು cos 4a ನ sin 8a ಬರೀಬೋದಾ ಯಾಕಂದ್ರೆ 4a ಇರೋದು 8a ಆಯ್ತು ಡಿವೈಡೆಡ್ ಬೈ cos 8a ಇಂಟು ಇದನ್ನ ಆಸ್ ಇಟ್ ಇಸ್ 2 sin 2a ಇಂಟು sin 2a ಹೌದಾ ನೋಡಿ sin 8a ಬೈ cos 8a ಅಂದ್ರೆ ಏನ್ ಬರ್ಕೋಬಹುದು sin ಬೈ cos ಅಂದ್ರೆ tan 8a ಆಯ್ತು ಇಂಟು sin 4a ನ 2 sin 2a ಇಂಟು cos 2a by 2 sin 2a ಇಂಟು sin 2a ಹೌದಾ 2 sin 2a 2 sin 2a ಕ್ಯಾನ್ಸಲ್ ಹೌದಾ cos ಬೈ sin ಅಂದ್ರೆ cot ಆಗುತ್ತಲ್ಲ ಅಂದ್ರೆ tan 8a ಇಂಟು cot 2a ಬರುತ್ತೆ ಹೌದಾ ಅದ ಆನ್ಸರ್ ಎಲ್ಲ tan ಅಲ್ಲಿ ಇದೆ ಅದಕ್ಕೆ tan 8a ಇಂಟು cot ನ 1 by tan 2a ಬರೀಬಹುದು ಅಂದ್ರೆ ಆನ್ಸರ್ ಏನ್ ಬರುತ್ತೆ tan 8a by tan 2a ಬರುತ್ತೆ ಅಷ್ಟೇ ಹೌದಾ ಅಂದ್ರೆ tan 8a by tan 2a ಅಂದ್ರೆ ಆಪ್ಷನ್ ಬಿ ಬರುತ್ತೆ ನೋಡಿ ಈ ಪ್ರಾಬ್ಲಮ್ ಎಷ್ಟೊಂದ್ ಸಲ ಕೇಳಿದಾರೆ ಗೊತ್ತಿರ್ಬೇಕು secant 8a minus 1 by secant 4a minus 1 ಅಂದ್ರೆ tan 8a by tan 2a ಹೌದಾ
ಇದೊಂದು ಡೈರೆಕ್ಟ್ ಆಗಿ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕಷ್ಟೇ, ಇಂಪಾರ್ಟೆಂಟ್. ಅಲ್ಲಿ 1 ಮೈನಸ್ ಕಾಸ್ ಟೀಟಾ ಅಂದ್ರೆ 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಯೂಸ್ ಮಾಡಿದ್ವಿ, ಹೌದಾ. ನೆಕ್ಸ್ಟ್ ಸೈನ್ 2a ಅಂದ್ರೆ 2 ಸೈನ್ ಎ ಇಂಟು ಕಾಸ್ ಎ, ಅಂದ್ರೆ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಯೂಸ್ ಮಾಡ್ತಾ ಇದೀವಿ ಅಷ್ಟೇ, ಹೌದಾ. ನೆಕ್ಸ್ಟ್ ನೋಡಿ 23. ನೋಡಿ, if tan theta equal to t, then tan 2 theta plus secant 2 theta ಕೇಳಿದ್ದಾರೆ, ಹೌದಾ. ನೋಡಿ ಇದನ್ನು ಯಾವ ತರ ಮಾಡ್ಕೊಂತೀವಿ ಅಂತೇಳಿ, ಎಷ್ಟೊಂದು ಮೆಥಡ್ ಅಲ್ಲಿ ಮಾಡ್ಬೋದು. tan theta is equal to t ತಗೊಂಡ್ಬಿಟ್ಟು ಟ್ರಯಾಂಗಲ್ ಬರ್ಕೊಂಡು ಅದು ವ್ಯಾಲ್ಯೂಸ್ ನ ಬರಿತಾ ಹೋಗ್ಬೋದು, ಲೆಂತಿ ಆಗುತ್ತೆ. ನೋಡಿ, ಈಸಿಯಾಗಿ ಮಾಡಬೇಕು ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಹೇಳಿದ್ವಿ, ಅದನ್ನ ಯೂಸ್ ಮಾಡ್ಕೊಂಡ್ರೆ ಆಯ್ತು, ಹೌದಾ. ಏನ್ ಹೇಳಿದ್ವಿ ಅಂದ್ರೆ secant theta ಪ್ಲಸ್ tan theta is equal to k ಇತ್ತು ಅಂದ್ರೆ ರೆಸಿಪ್ರೋಕಲ್ ಮಾಡಿದ್ವಿ ಅಂದ್ರೆ secant theta ಮೈನಸ್ tan theta ಏನಾಗುತ್ತೆ ಅಂತ ಹೇಳಿದ್ವಿ ಅಂದ್ರೆ 1/k, ಹೌದಾ. ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾವ ತರ ಮಾಡ್ತೀನಿ ನೋಡಿ, ಈಗ ನಾವು ಲೆಟ್ secant 2 theta ಪ್ಲಸ್ tan 2 theta is equal to x ಅಂತೀನಿ. ಈ x ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ದಟ್ ಇಂಪ್ಲೈಸ್ secant 2 theta ಮೈನಸ್ tan 2 theta is equal to 1/x ಬಂತು, ಹೌದಾ. ನೋಡಿ, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ. ಎಕ್ಸ್ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ಟಿ ಕಂಡುಹಿಡಿಬೇಕು, ಹೌದಾ. ನೋಡಿ, ಈಗ ಎರಡನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಎರಡನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. ಅವಾಗ secant ಕ್ಯಾನ್ಸಲ್ ಆಯ್ತು. ಇಲ್ಲಿ 2 into tan 2 theta is equal to x minus 1/x ಬಂತು, ಹೌದಾ. ದಟ್ ಇಂಪ್ಲೈಸ್ 2 into tan 2 theta. Tan 2 theta on the formula 2 into 2 tan theta divided by 1 minus tan square theta is equal to x minus 1/x, ಹೌದಾ. 2 2s are 4 ಆಗುತ್ತಲ್ಲ, 4 into tan theta ಅಂದ್ರೆ t ಕೊಟ್ಟಿದಾರಲ್ಲ, t by 1 minus t square is equal to x minus 1/x ಇದೆ, ಹೌದಾ. ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಷ್ಟೇ, ಹೌದಾ. ಅವ ಬರುತ್ತೆ ಅಥವಾ ಇದ್ದ x ಸ್ಕ್ವೇರ್ ಮೈನಸ್ 1/x ಬರೀಬಹುದು, ಹೌದಾ. ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 4t into x is equal to 1 minus t square into x square minus 1. ಇಷ್ಟು ಬರುತ್ತಲ್ಲ. ನೋಡಿ, ಇದನ್ನು ಯೂಸ್ ಮಾಡ್ಕೊಂಡು ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿ. 4t into x is equal to 1 minus t square into x square minus of 1 minus t square, ಹೌದಾ. ಅಥವಾ 1 minus t square into x square minus 4tx minus of 1 minus t square equal to 0, ಹೌದಾ. 4tx ನ RHS ಗೆ ತಗೊಂಡಿದ್ದೀನಿ. ಇದು ಡೈರೆಕ್ಟ್ ಆಗಿ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ತರ ಇದೆ. ದಟ್ ಇಂಪ್ಲೈಸ್ x is equal to ಮೈನಸ್ ಬಿ ಅಂದ್ರೆ ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ 4 into t ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ 16t ಸ್ಕ್ವೇರ್ ಮೈನಸ್ 4 into a ಅಂದ್ರೆ 1 ಮೈನಸ್ t ಸ್ಕ್ವೇರ್ ಇಂಟು ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ 1 minus t square, ಹೌದಾ. ಹೋಲ್ ಡಿವೈಡ್ ಬೈ 2 into
1 minus t square. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ. x ಅಂದ್ರೆ ಏನ್ ತಗೊಂಡ್ವಿ ನಾವು? sin 2 theta plus tan 2 theta ತಾನೆ, ಹೌದಾ? ಅದೇ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಅಂದ್ರೆ x is equal to 4t plus or minus, ಇದು ನೋಡಿ ಏನಾಗುತ್ತೆ ಅಂತೇಳಿ, ಎರಡರಲ್ಲೂ 4 ಕಾಮನ್ ತಗೊಂತೀನಿ, 4t square plus ಇದು 1 minus t square whole square divided by 2 into 1 minus t square, ಹೌದಾ? That implies x is equal to 4t plus or minus root 4 under 2 ಅಲ್ಲ into square root of 4t square plus in a minus b whole square ಯೂಸ್ ಮಾಡಿದೆ ಅಂದ್ರೆ 1 plus t power 4 minus 2t square, ಹೌದಾ? divided by 2 into 1 minus t square, ಹೌದಾ? ಅಥವಾ that implies x is equal to 4t plus or minus 2 into square root of ರೂಟ್ ಒಳಗಿರೋ ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಏನ್ ಬರುತ್ತೆ? 1 plus t power 4 4t square minus 2t square ಅಂದ್ರೆ plus 2t square divided by 2 into 1 minus t square, ಹೌದಾ? ನ್ಯೂಮರೇಟರ್ 2 ಕಾಮನ್ ತಗೊಂಡೆ ಅಂದ್ರೆ 2t plus or minus square root of, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? 1 plus t square whole square ತರ ಇದೆ ತಾನೆ, divided by 2 into 1 minus t square, ಹೌದಾ? 2 ಕ್ಯಾನ್ಸಲ್ ಆಯ್ತು. ಅಂದ್ರೆ ನ್ಯೂಮರೇಟರ್ ಯಾವ ತರ ಬರ್ತಾ ಇದೆ ಅಂದ್ರೆ x is equal to 2t ಪ್ಲಸ್ ಆರು ತಗೋಬಹುದು ಮೈನಸ್ ಆರು ತಗೋಬಹುದು, ಹೌದಾ? ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ಪ್ಲಸ್ 1 plus t square divided by 1 minus t square or 2t minus of 1 plus t square, ಹೌದಾ? divided by 1 minus t square, ಹೌದಾ? ನೋಡಿ ಎರಡು ವ್ಯಾಲ್ಯೂ ಬರುತ್ತೆ. ನ್ಯೂಮರೇಟರ್ ಹೇಗೆ ಬರೀಬಹುದು ಅಂದ್ರೆ ಇದು a plus b ಹೋಲ್ ಸ್ಕ್ವೇರ್ ತರ ಇದೆ, 1 plus t ಹೋಲ್ ಸ್ಕ್ವೇರ್, ಡಿನಾಮಿನೇಟರ್ 1 minus t into 1 plus t ಬರೀಬಹುದು. ಆರ್ ಇದರಲ್ಲಿ ನೋಡಿ ನ್ಯೂಮರೇಟರ್ ಮೈನಸ್ ಕಾಮನ್ ತಗೊಂಡೆ ಅಂದ್ರೆ 1 plus t square minus 2t ಆಗುತ್ತೆ, ಅದು ಡಿವೈಡೆಡ್ ಬೈ 1 minus t square ಆಗುತ್ತೆ, ಹೌದಾ? ನೋಡಿ ಒಂದು 1 plus t 1 plus t ಕ್ಯಾನ್ಸಲ್ ಆಗ್ಬಿಟ್ಟು x is equal to 1 plus t by 1 minus t or ನ್ಯೂಮರೇಟರ್ ನ 1 minus t ಹೋಲ್ ಸ್ಕ್ವೇರ್ ಬರೀಬಹುದಲ್ಲ, ಇದು 1 minus t into 1 plus t ಬರುತ್ತೆ, ಹೌದಾ? 1 minus t 1 minus t ಕ್ಯಾನ್ಸಲ್ ಆಯ್ತು. ಅಂದ್ರೆ ಇಲ್ಲಿ ನೋಡಿ x ಗೆ ಎರಡು ವ್ಯಾಲ್ಯೂ ಬರುತ್ತೆ, ಒಂದು 1 plus t by 1 minus t ಆದ್ರೂ ಬರೀಬಹುದು, ಆರ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ t minus 1 by t plus 1 ಬರೀಬಹುದು, ಹೌದಾ? ಅಂದ್ರೆ ನೋಡಿ ಇಲ್ಲಿ 1 plus t by 1 minus t ಇದೆ, ಅಂದ್ರೆ ಆಪ್ಷನ್ ಎ ಬರುತ್ತೆ. ನೋಡಿ t minus 1 by t plus 1 ಇರ್ಬೇಕು, ಇಲ್ಲಿ 1 minus t by 1 plus t ಇದೆ, ಅದಕ್ಕೆ ಅದಂತೂ ಬರಲ್ಲ, ಆಯ್ತಲ್ಲ? ಮೈನಸ್ ಆಫ್ 1 minus t by 1 plus t ಆನ್ಸರ್ ಆಗುತ್ತೆ, ಆದ್ರೆ ಆಪ್ಷನ್ ಇಲ್ಲ ಅಲ್ಲಿ, ಅದಕ್ಕೆ ಆಪ್ಷನ್ ಎ ಅಷ್ಟೇ ತಗೊಂತೀವಿ. ನೋಡಿ ಇನ್ನೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ಹೌದಾ? ನೋಡಿ secant 2 theta plus tan 2 theta equal to x ತಗೊಂಡ್ವಿ, ಇನ್ನೊಂದು secant 2 theta minus tan 2 theta is equal to 1 by x ತಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ, ಹೌದಾ? ನೋಡಿ ಈ ತರ ಆದ್ರೂ ಮಾಡ್ಬೋದು, ಆರ್ ಇನ್ನೊಂದು ಐಡಿಯಾನೇ ಯೂಸ್ ಮಾಡ್ಬೋದು. ನೋಡಿ ಇನ್ನೊಂದು ಐಡಿಯಾ ಯೂಸ್ ಮಾಡ್ಬೇಕು ಅಂದ್ರೆ tan 2 theta ನ sin 2 theta by cos 2 theta ಪ್ಲಸ್ secant 2 theta ನ 1 by cos 2 theta ಬರ್ಕೊಂಡು ನೆಕ್ಸ್ಟ್ LCM ತಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಮಲ್ಟಿಪಲ್ ಸಬ್ ಮಲ್ಟಿಪಲ್ ಯೂಸ್ ಮಾಡಿ ಮಾಡ್ಬೋದು, ಆಯ್ತಲ್ಲ? ನೆಕ್ಸ್ಟ್ ನೋಡಿ 24 ಡಿಫ್ರೆಂಟ್ ಇದೆ, ಅದು ಇಂಪಾರ್ಟೆಂಟ್ ನಮಗೆ, ಇಲ್ಲೊಂದು ಐಡಿಯಾ ಗೊತ್ತಾಗಬೇಕು 24ಗೆ. ನೋಡಿ ಇಫ್ sin x plus cos x is equal to 1 by 5 then tan 2x, ಹೌದಾ? tan 2x ವ್ಯಾಲ್ಯೂ, sin 2x ವ್ಯಾಲ್ಯೂ ಮತ್ತೆ cos 2x ವ್ಯಾಲ್ಯೂ ಮೂರಲ್ಲಿ ಯಾವ್ದಾದ್ರು ಕೇಳ್ಬೋದು. ನೋಡಿ ಏನೇನ್ ಕೊಟ್ಟು
ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕೊಟ್ಟು ಸೈನ್ 2x ಕಾಸ್ 2x ಟ್ಯಾನ್ 2x ಯಾವ್ದು ಕೇಳಿದ್ರು ಈಸಿಯಾಗಿ ಮಾಡ್ಬೋದು ನೋಡಿ. ಅದಕ್ಕೆ ಇಲ್ಲಿ ಯಾವ ತರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಸೈನ್ 2x ವ್ಯಾಲ್ಯೂ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ? ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ ನೋಡಿ. ಗಿವನ್ sin x plus cos x is equal to 1/5. ಇದನ್ನ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಅವಾಗಿಲ್ಲಿ sin x plus cos x whole square is equal to 1/25 ಬರೀಬೋದಲ್ಲ. sin x plus cos x whole square ಅಂದ್ರೆ sin square x plus cos square x plus 2 sin x into cos x is equal to 1/25. sin square x plus cos square x ಅಂದ್ರೆ 1 ಆಗತ್ತಲ್ಲ, 1 plus ನೋಡಿ ಇದು sin 2x ಆಯ್ತು is equal to 1/25 ಅಥವಾ sin 2x is equal to 1/25 minus 1. ನೋಡಿ ಡೈರೆಕ್ಟ್ ಆಗಿ sin 2x ವ್ಯಾಲ್ಯೂ ಬಂತು. LCM ತಗೊಂಡೆ ಅಂದ್ರೆ ಮೈನಸ್ 24/25 ಬಂತು. ಹೌದಾ? ನೋಡಿ ಅದಕ್ಕೆ sin 2x ವ್ಯಾಲ್ಯೂನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಈ ನೋಡಿ ಟ್ರಯಾಂಗಲ್ ಏನಾದ್ರು ತಗೊಂಡೆ ಅಂದ್ರೆ ಇದು 2x ಆಗುತ್ತೆ, ಆಪೋಸಿಟ್ 24 ಆಯ್ತು, ಹೈಪಾಟನಸ್ 25. ನೋಡಿ ಪೈಥಾಗರಸ್ ಟ್ರಿಪ್ಲೆಟ್ಸ್ ಗೊತ್ತಿರ್ಬೇಕಿಲ್ಲಿ 7 24 25 ಪೈಥಾಗರಸ್ ಟ್ರಿಪ್ಲೆಟ್ಸ್ ಅದು. ಹಾಗಾದ್ರೆ ನೋಡಿ tan 2x ಎರಡು ವ್ಯಾಲ್ಯೂ ಬರುತ್ತೆ, ಯಾಕಂದ್ರೆ ಸೈನ್ ಈಸ್ ನೆಗೆಟಿವ್ ಅಂತ ಹೇಳಿದ್ವಿ ಅಂದ್ರೆ. ಹೌದಾ? ಸೈನ್ ನೆಗೆಟಿವ್ ಅಂದ್ರೆ 2x ಲೈ ಇನ್ ಏನಂತ ಗೊತ್ತಾಗುತ್ತೆ, ಥರ್ಡ್ ಆರ್ ಫೋರ್ತ್ ಕ್ವಾಡ್ರೆಂಟ್. ಹೌದಾ? ಈಗೇನ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅನ್ಕೊಂಡೆ ಅಂದ್ರೆ ಪಾಸಿಟಿವ್ ಬರುತ್ತೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂದ್ರೆ ನೆಗೆಟಿವ್ ಬರುತ್ತೆ. ಅಂದ್ರೆ ಆನ್ಸರ್ 24/7 ಆರ್ ಮೈನಸ್ 24/7. ನೋಡಿ ಇವೆರಡರಲ್ಲಿ ಒಂದು ಆನ್ಸರ್ ಬರುತ್ತೆ. ಅಲ್ಲಿ ನೋಡಿ 24/7 ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ಡಿ ತಗೊಂತೀವಿ. ನೋಡಿ ಇಲ್ಲಿ ಕಾಸ್ 2x ಕೇಳಿದ್ರು ಅಂದ್ರೂ ಈಸಿಯಾಗಿ ಬರೀಬಹುದು. ಕಾಸ್ 2x ಅಂದ್ರೆ 7/25 ಬರುತ್ತೆ. ಅದಕ್ಕೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕೊಟ್ಟಿದ್ರು ಅಂದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಸೈನ್ 2x ಬರುತ್ತೆ. ಹೌದಾ? ಯಾಕೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು, ಯಾಕಂದ್ರೆ ಇಲ್ಲಿ 2 sin x ಇಂಟು ಕಾಸ್ ಎಕ್ಸ್ ಬರುತ್ತೆ. 2 sin x ಇಂಟು ಕಾಸ್ ಎಕ್ಸ್ ಅಂತ ಹೇಳಿದ್ರೆ ಸೈನ್ 2x ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೆಕ್ಸ್ಟ್ ನೋಡಿ ಇಲ್ಲಿ 25 ಮಾಡೋಕ್ಕೂ ಮೊದಲು ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಪ್ರಾಬ್ಲಮ್ಸ್ ಅದು. ಹೌದಾ? ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಅಂತ ಯಾವ ತರ ಮಾಡ್ಕೊಂತೀವಿ ಅಂದ್ರೆ ನೋಟ್ ಗೊತ್ತಿರಲಿ. ಫಸ್ಟ್ ಒನ್ ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ a cos x plus b sin x plus c is equal to c plus root of a square plus b square ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ನೋಡಿ, a cos x plus b sin x plus c ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ, c plus root of a square plus b square ಅಂತ ಹೇಳ್ತೀವಿ. ನೋಡಿ ಇದನ್ನ ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್ ಅಲ್ಲೂ ಹೇಳಿರ್ತೀವಿ, ಗೊತ್ತಿರಬೇಕು. ಮಿನಿಮಮ್ ವ್ಯಾಲ್ಯೂ ಆಫ್ a cos x plus b sin x plus c ಏನಾಗಿರುತ್ತೆ ಅಂದ್ರೆ ಯಾವಾಗ c ಮೈನಸ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಹೌದಾ? ಥರ್ಡ್ ಒನ್ ನೋಡಿ, ಇದನ್ನು ಆಲ್ರೆಡಿ ಹೇಳಿದ್ವಿ ನಾವು, 0 ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಹೌದಾ? ಅದೇ ತರ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗಿರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಇದನ್ನು ಗೊತ್ತಿರಬೇಕು, ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಳ್ಳೋಂತ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ಆಲ್ರೆಡಿ ಇದನ್ನು ಯೂಸ್ ಮಾಡೋಂಥದನ್ನ ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್ ಅಲ್ಲಿ ಮಾಡ್ಕೊಂಡಿರ್ತೀವಿ. ಹೌದಾ? ಇದು ನೋಡಿ ಅಂದ್ರೆ 25th ಪ್ರಾಬ್ಲಮ್ ಈಸಿ ಇದೆ. ದ ವ್ಯಾಲ್ಯೂ ಆಫ್ a cos theta ಪ್ಲಸ್ b sin theta ಲೈಸ್ ಬಿಟ್ವೀನ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಯಾವಾಗ್ಲೂ ಯಾವ ತರ ಇರುತ್ತೆ ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಆಫ್
ಎ ಕಾಸ್ ಥೀಟಾ ಪ್ಲಸ್ ಬಿ ಸೈನ್ ಥೀಟಾ. ಹೌದಾ, ಮಿನಿಮಮ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇರಲೇಬೇಕು ತಾನೆ, ಅದಕ್ಕೆ ಎ ಕಾಸ್ ಥೀಟಾ ಪ್ಲಸ್ ಬಿ ಸೈನ್ ಥೀಟಾ ಲೆಸ್ ದೆನ್ ಆರ್ ಈಕ್ವಲ್ ಟು ಯಾವಾಗಲೂ ಮ್ಯಾಕ್ಸಿಮಮ್ಗಿಂತ ಕಮ್ಮಿ ಇರ್ತದೆ. ಹೌದಾ, ಯಾವುದಾದ್ರೂ ಒಂದು ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಇಂದ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಬರುತ್ತೆ. ಹೌದಾ, ನೋಡಿ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಕಾಸ್ ಥೀಟಾ ಪ್ಲಸ್ ಬಿ ಸೈನ್ ಥೀಟಾ ಅಂದ್ರೆ ಸಿ ವ್ಯಾಲ್ಯೂ 0 ಇದೆ. ಸಿ ವ್ಯಾಲ್ಯೂ 0 ಇದೆ ಅಂದ್ರೆ ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಕಾಸ್ ಥೀಟಾ ಪ್ಲಸ್ ಬಿ ಸೈನ್ ಥೀಟಾ ಲೆಸ್ ದೆನ್ ಆರ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ, ಅಂದ್ರೆ ವ್ಯಾಲ್ಯೂಸ್ ಲೈ ಬಿಟ್ವೀನ್ ಏನ್ ಬರೀಬಹುದು ಅಂದ್ರೆ ಆಪ್ಷನ್ ಡಿ ಬರೀಬಹುದು. ಹೌದಾ, ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂಡ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತಷ್ಟೆ. ಹೌದಾ, ನೆಕ್ಸ್ಟ್ ನೋಡಿ 26. ಈ ತರದ್ದು ಎಷ್ಟೊಂದು ಸಲ ಕೇಳಿದ್ದಾರೆ, ಗೊತ್ತಿರಬೇಕು. ನೋಡಿ ಮಿನಿಮಮ್ ವ್ಯಾಲ್ಯೂ ಆಫ್ 5 ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 4 ಕಾಸ್ ಸ್ಕ್ವೇರ್ ಥೀಟಾ. ಹೌದಾ, ನೋಡಿ ಇದನ್ನ ಯಾವ್ದಾದ್ರು ಒಂದಕ್ಕೆ ಚೇಂಜ್ ಮಾಡಿ ಅವಾಗ ಬರುತ್ತೆ. ಅಂದ್ರೆ ಇದನ್ನ 5 ಇಂಟು ಸೈನ್ ಸ್ಕ್ವೇರ್ ಥೀಟಾನ ನಾನೇನಾದ್ರು 1 ಮೈನಸ್ ಕಾಸ್ ಸ್ಕ್ವೇರ್ ಬರೀಬಹುದು, ಅಥವಾ ಕಾಸ್ ಸ್ಕ್ವೇರ್ ಥೀಟಾನ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬರೀಬಹುದು. ನೋಡಿ ಯಾವಾಗ್ಲೂ ಯಾವ ತರ ಮಾಡ್ಕೊಳ್ಳಿ ಅಂದ್ರೆ ಸ್ವಲ್ಪ ಈಸಿ ಆಗ್ಬೇಕು ಅಂದ್ರೆ ಯಾವ್ದು ಕಮ್ಮಿ ಇರುತ್ತಲ್ಲ ಅದನ್ನ ಚೇಂಜ್ ಮಾಡಿ. ಇಲ್ಲಿ 4 ಇದೆ, ಅದಕ್ಕೆ ಅದನ್ನ ಚೇಂಜ್ ಮಾಡ್ತೀನಿ. 5 ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 4 ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಹಾಗಾದ್ರೆ ಇದನ್ನ 5 ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 4 ಮೈನಸ್ 4 ಸೈನ್ ಸ್ಕ್ವೇರ್ ಥೀಟಾ ಬರೀಬಹುದಲ್ಲ. ಹಾಗಾದ್ರೆ ಇದು ಎಷ್ಟಾಗುತ್ತೆ? 5 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 4 ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 4 ಬಂತು. ಹೌದಾ, ನಮಗೆ ಏನ್ ಗೊತ್ತಿರೋದು ಅಂದ್ರೆ we know that 0 less than or equal to sin square theta less than or equal to 1. ಹೌದಾ, ನಮಗೆ sin square theta ಪ್ಲಸ್ 4 ಬೇಕು ತಾನೆ, ಈಗ ಎಲ್ಲಾ ಕಡೆ ಪ್ಲಸ್ 4 ಮಾಡ್ತೀನಿ. ಅವಾಗ 0 ಪ್ಲಸ್ 4 ಅಂದ್ರೆ 4 ಲೆಸ್ ದೆನ್ ಆರ್ ಈಕ್ವಲ್ ಟು sin square theta ಪ್ಲಸ್ 4 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಪ್ಲಸ್ 4 ಅಂದ್ರೆ 5 ಬರುತ್ತೆ. ಅಂದ್ರೆ ಆನ್ಸರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 5, ಮಿನಿಮಮ್ ವ್ಯಾಲ್ಯೂ ಇಸ್ 4 ಬರುತ್ತೆ. ಅಲ್ಲಿ ಏನ್ ಕೇಳಿರೋದು ಮಿನಿಮಮ್ ವ್ಯಾಲ್ಯೂ ಆಫ್ ಅಂತ ಹೇಳಿದಾರೆ, ಅದಕ್ಕೆ ಆನ್ಸರು 4 ಬರ್ತದೆ ಅಷ್ಟೇ. ಹೌದಾ, ನೋಡಿ ಈಸಿ ಇದೆ. ಈ ತರದ್ ಏನಾದ್ರೂ ಕೊಟ್ಟಿರ್ಲಿ, ಎ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸೈನ್ ಸ್ಕ್ವೇರ್ ಥೀಟಾ ಕೊಟ್ಟಿದ್ರು ಅಂದ್ರೆ ಯಾವ್ದು ಕಮ್ಮಿ ಇರುತ್ತಲ್ಲ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಈ ರಿಸಲ್ಟ್ ಯೂಸ್ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಆಯ್ತಲ್ಲ, ಈಗ 4 ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 4 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಬಂತು. ಈಗ ಮಿನಿಮಮ್ ವ್ಯಾಲ್ಯೂ ಈಸ್ 4 ಬರ್ತಾ ಇದೆ ಅಷ್ಟೇ. ಹೌದಾ, ಆಯ್ತಲ್ಲ. ನೆಕ್ಸ್ಟ್ ನೋಡಿ 27. tan square theta plus cos square theta is ಅಂತ ಹೇಳಿದ್ದಾರೆ. ಹೌದಾ, tan square theta plus cos square theta. ನೋಡಿ ಇದನ್ನು ಇಂಪಾರ್ಟೆಂಟ್, ಈಸಿ ಇದೆ. ಯಾವ ತರ ಮಾಡ್ಕೊಂತೀವಿ ಅಂದ್ರೆ ಇಲ್ಲಿ ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ನೋಡಿ ಇದನ್ನ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ಒಂದ್ರದ್ದು ರೆಸಿಪ್ರೋಕಲ್ ಇನ್ನೊಂದು ಇರಬೇಕು. ಅಂದ್ರೆ ನೋಡಿ ಟ್ಯಾನ್ ಇನ್ ರೆಸಿಪ್ರೋಕಲ್ ಕಾಟ್ ಇದೆ ತಾನೆ, ಅಥವಾ ಸೈನ್ ಕೋಸಿಕೆಂಟ್ ಇದ್ರು ಯೂಸ್ ಮಾಡ್ಬೋದು, ಕಾಸು ಸೀಕೆಂಟ್ ಇದ್ರು ಯೂಸ್ ಮಾಡ್ಬೋದು. ಆಯ್ತಲ್ಲ, ಈ ತರ ಇತ್ತು ಅಂದ್ರೆ ಇದನ್ನ ಯೂಸ್ ಮಾಡಿ. ಅರ್ಥಮೆಟಿಕ್ ಮೀನ್ ಅಂದ್ರೆ ಏನ್ ಬರಿತಾ ಇದ್ವಿ ಅಂದ್ರೆ ನಾವು ನೋಡಿ ಅರ್ಥಮೆಟಿಕ್ ಮೀನ್ ಆಫ್ ಎ ಅಂಡ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2 ಬರಿತೀವಿ. ಜಾಮೆಟ್ರಿಕ್ ಮೀನ್ ಆಫ್ ಎ ಅಂಡ್ ಬಿ ಇಸ್ ಈಕ್ವಲ್ ಟು ರೂಟ್ ಎ ಬಿ ಬರಿತೀವಿ. ಹೌದಾ, ಈಗ ಗೊತ್ತೇಬೇಕು. ಹಾಗಾದ್ರೆ ನೋಡಿ ಈಗ ಇಲ್ಲಿ ಅರ್ಥಮೆಟಿಕ್ ಮೀನ್ ಆಫ್ ಟ್ಯಾನ್ ಸ್ಕ್ವೇರ್ ಅಂಡ್ ಕಾಟ್ ಸ್ಕ್ವೇರ್ ಅಂತಿತ್ತು ಅಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಬೈ 2 ಬರೀಬೋದಲ್ಲ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಕಾಟ್ ಸ್ಕ್ವೇರ್ ಥೀಟಾ. ಹೌದಾ, ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇಂಟು ಸ್ಕ್ವೇರ್ ರೂಟ್ ಆಫ್ 1 ಬರೀಬೋದಲ್ಲ. ಯಾಕೆ 1 ಬರಿತೀವಿ ಅಂದ್ರೆ ಇದು ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಕಾಟ್ ಸ್ಕ್ವೇರ್ ಥೀಟಾನ 1 ಬೈ ಟ್ಯಾನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗ್ಬಿಟ್ಟು 1 ಆಗುತ್ತಾನೆ ಇದು. ಹೌದಾ,
ಅದಕ್ಕೆ ಇದನ್ನು ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೊಂಡಿದೀವಿ ಅಷ್ಟೇ. ಅದರ ಆನ್ಸರ್ tan square theta plus cos square theta is greater than or equal to 2 ಬರುತ್ತೆ. ಹೌದಾ? ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ ನೋಡಿ, ಎಲ್ಲೆಲ್ಲಿ ರೆಸಿಪ್ರೋಕಲ್ ಇರುತ್ತೆ ಅಲ್ಲೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳಿ, ಅವಾಗ ಈಸಿಯಾಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ 28 ಈಸ್ ಇದೆ ಡೈರೆಕ್ಟ್ ಫಾರ್ಮುಲಾ. ಮಿನಿಮಮ್ ವ್ಯಾಲ್ಯೂ ಆಫ್ 3 cos x plus 4 sin x plus 5 ಹೌದಾ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಏನ್ ಬರೀತಿದ್ವಿ ಫಾರ್ಮುಲಾ ಅಂದ್ರೆ ಸಿ ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸಿ ಇರೋದಾಗದಲ್ಲಿ 5 ಇದೆ ಅಲ್ಲ, 5 ಮೈನಸ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ 5 ಮೈನಸ್ ರೂಟ್ ಆಫ್ 9 ಪ್ಲಸ್ 16 ಅಂದ್ರೆ 5 ಮೈನಸ್ ರೂಟ್ 25 ಬರುತ್ತೆ. ಅಂದ್ರೆ 5 ಮೈನಸ್ 5 ಆಗ್ಬಿಟ್ಟು ಆನ್ಸರ್ 0. ಹೌದಾ? ಮಿನಿಮಮ್ ವ್ಯಾಲ್ಯೂ ಇಸ್ 0 ಬರುತ್ತೆ. ಆಪ್ಷನ್ ಡಿ. ನೆಕ್ಸ್ಟ್ 29 ಮಿನಿಮಮ್ ವ್ಯಾಲ್ಯೂ ಆಫ್ 9 tan square theta plus 4 cot square theta. ಹೌದಾ? ಮತ್ತು ನೋಡಿ ಸೇಮ್ ಐಡಿಯಾ ಯೂಸ್ ಮಾಡಿ ಅಷ್ಟೇ. ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ಯಾಕಂದ್ರೆ ಟ್ಯಾನ್ ಮತ್ತೆ ಕಾಟ್ ರೆಸಿಪ್ರೋಕಲ್ ಇದೆ ತಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಮಾಡ್ಬೋದು. ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ಅಂದ್ರೆ 9 tan square theta plus 4 cot square theta by 2 is greater than or equal to square root of 9 into tan square theta into 4 cot square theta. ಹೌದಾ? ಅಂದ್ರೆ 9 tan square theta plus 4 cot square theta is greater than or equal to 2 into root of 9 4s 36 into 1 ಆಗ್ಬಿಡುತ್ತಲ್ಲ ಇದು. ಯಾಕಂದ್ರೆ ಕಾಟ್ ಸ್ಕ್ವೇರ್ ಥೀಟಾ 1 by tan ಸ್ಕ್ವೇರ್ ಬರ್ಕೊಂಡೆ ಅಂದ್ರೆ ಕ್ಯಾನ್ಸಲ್ ಆಗ್ಬಿಟ್ಟು 1 ಆಗ್ಬಿಡುತ್ತೆ. ಹೌದಾ? ಅಂದ್ರೆ 9 tan square theta plus 4 cot square theta is greater than or equal to 2 4s 2 6 12 ಆಗುತ್ತೆ. ಹೌದಾ? ಯಾಕಂದ್ರೆ ರೂಟ್ಸ್ 36 ಅಂದ್ರೆ 6 ಆಗುತ್ತಲ್ಲ, 6 2s 12 ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಯಾಕಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 12 ಇರುತ್ತೆ ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಈಸ್ 12 ಅಂತ ಹೇಳ್ಬೋದು. ಹೌದಾ? ಅಂದ್ರೆ ಇಲ್ಲಿ ದಟ್ ಇಂಪ್ಲೈಸ್ ಮಿನಿಮಮ್ ವ್ಯಾಲ್ಯೂ ಆಫ್ 9 tan square theta plus 4 cot square theta is equal to 12 ಬರುತ್ತೆ. ಹೌದಾ? ಯಾಕಂದ್ರೆ ಇದು 12 ಅಥವಾ 12 ಕಿಂತ ಜಾಸ್ತಿ ಇರಬೇಕು. 12 ಕಿಂತ ಜಾಸ್ತಿನೇ ಇರುತ್ತೆ ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಈಸ್ 12 ಬರ್ಬೇಕಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 30 ಮಾಡೋಕ್ಕೂ ಮೊದಲು ಜನರಲ್ ಸೊಲ್ಯೂಷನ್ ಫಾರ್ಮುಲಾ ಗೊತ್ತಿರಲಿ. ನೋಟ್ the first one, if sin theta is equal to sin alpha ಇತ್ತು ಅಂದ್ರೆ then theta is equal to n pi plus minus 1 whole power n into alpha ಬರಿತೀವಿ. ಅದೇ ತರ ಸೆಕೆಂಡ್ ಒನ್, if cos theta is equal to cos alpha ಇತ್ತು ಅಂದ್ರೆ then theta is equal to 2n pi plus or minus alpha. Third one, if tan theta is equal to tan alpha ಇತ್ತು ಅಂದ್ರೆ then theta is equal to n pi plus alpha where n belongs to z. ಹೌದಾ? ನೋಡಿ, ಇದು ಮೂರು ಫಾರ್ಮುಲಾ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡೋಂತಾದ್ರೂ ಕೇಳ್ಬೋದು ಅಥವಾ ಯಾವ್ದಾದ್ರು ವ್ಯಾಲ್ಯೂಸ್ ಕೊಡ್ಬೋದು. ಅದು ನೋಡಿ 30th ನೋಡಿ, ಈಗ ಈಸಿ ಇದೆ ಅದು. 2 cos square theta is equal to 1 then theta equal to ಅಂತ ಹೇಳಿದ್ದಾರೆ. ಆನ್ಸರ್ ಟು ಕ್ವಶನ್ ಆದ್ರೂ ಹೋಗ್ಬೋದು ಅಥವಾ cos square theta is equal to 1 by 2 ಆಯ್ತು, cos theta is equal to plus or minus 1 by root. ಹೌದಾ?
ಅದೇ ನೋಡಿ ಆನ್ಸರ್ ಇದ್ರೆ ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇರ್ಬೋದು. ಯಾಕಂದ್ರೆ ಪ್ಲಸ್ ಇದ್ದಾಗ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಇದ್ದಾಗ ಮೈನಸ್ ಇದ್ದಾಗ ಸೆಕೆಂಡ್ ಕ್ವಾಡ್ರೆಂಟ್ ಅನ್ಕೋಬಹುದು. ಅಂದ್ರೆ ಇದಕ್ಕೆ ಆನ್ಸರ್ ಏನೇನು ಆಗ್ಬೋದು ನೋಡಿ. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ 45 ಡಿಗ್ರಿ ಬಂದ್ಬಿಡುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 180 ಮೈನಸ್ 45 ಬರೀಬಹುದು. ಹೌದಾ? ಆನ್ಸರ್ ಥೀಟಾ ಈಕ್ವಲ್ ಟು 45 ಡಿಗ್ರಿ ಮತ್ತೆ 135 ಡಿಗ್ರಿ ಬರುತ್ತೆ. ಹೌದಾ? ಅಂದ್ರೆ ಆಪ್ಷನ್ ಬಿ ಬರುತ್ತೆ ನೋಡಿ. ಅಥವಾ ಆನ್ಸರ್ ಟು ಕ್ವಶನ್ ಹೋಗ್ಬೋದು. ಅಂದ್ರೆ ಈಗ ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ 30 ಡಿಗ್ರಿ ಇದೆ. ಕಾಸ್ 30 ಡಿಗ್ರಿ ಅಂದ್ರೆ √3/2. √3/2 ಹೋಲ್ ಸ್ಕ್ವೇರ್ ಅಂದ್ರೆ 3/4. 3/4 ಇಂಟು 2 ಅಂದ್ರೆ 3/2 ಬರುತ್ತೆ. ಅದ್ರಲ್ಲಿ 1 ಕೊಟ್ಟಿದ್ದಾರೆ, ಅದಕ್ಕೆ ಫಸ್ಟ್ ಆಪ್ಷನ್ ಅಂತೂ ಅಲ್ಲ. ಹೌದಾ? ಈ ತರ ಸೆಕೆಂಡ್ ಥರ್ಡ್ ಆಪ್ಷನ್ ಚೆಕ್ ಮಾಡ್ಕೊಂತ ಹೋಗ್ಬೋದು. ಆಯ್ತಲ್ಲ ನೋಡಿ. ಏನಾದ್ರು ಕೊಟ್ಟಿರೋ ಈಕ್ವೇಶನ್ಸ್ ಕಾಂಪ್ಲಿಕೇಟೆಡ್ ಇತ್ತು ಅಂದ್ರೆ ಆಪ್ಷನ್ ಟು ಕ್ವಶನ್ ಹೋಗೋದು ಈಸಿ. ಅದೇ ಈಗ ಫಾರ್ ಎಕ್ಸಾಂಪಲ್ ನೋಡಿ 31ಗೆ ಆಪ್ಷನ್ ಟು ಕ್ವಶನ್ ಹೋಗ್ತೀನಿ. 3 tan θ ಇಸ್ ಈಕ್ವಲ್ ಟು ಕಾಟ್ θ ಕೊಟ್ಟಿದ್ದಾರೆ. ಹೌದಾ? ದೆನ್ θ ಇಸ್ ಈಕ್ವಲ್ ಟು ಅಂತ ಹೇಳಿದಾರೆ ತಾನೆ. ಹೌದಾ? ನೋಡಿ ಇಲ್ಲಿ ಆಪ್ಷನ್ ಟು ಕ್ವಶನ್ ಯಾವ ತರ ಮಾಡ್ಕೊಂತೀವಿ ಅಂತೇಳಿ ಈಸಿ ಇದೆ. ಫಸ್ಟ್ ಆಪ್ಷನ್ ಪ್ಲಸ್ ಮೈನಸ್ 30 ಡಿಗ್ರಿ ಆಯ್ತು. ಹೌದಾ? ಅದರಲ್ಲಿ ಫಸ್ಟ್ 3 ಇಂಟು tan 30 ಡಿಗ್ರಿ ತಗೊಂತೀನಿ. 3 ಇಂಟು tan 30 ಡಿಗ್ರಿ ಅಂದ್ರೆ 1/√3 ಅಥವಾ ಇನ್ನು √3 ಬರೀಬಹುದಲ್ಲ. ಅದೇ ತರ ಕಾಟ್ 30 ಡಿಗ್ರಿ ಅಂದ್ರೆ ಏನಾಗುತ್ತೆ, √3ನೇ ಬರುತ್ತೆ. ಹೌದಾ? ಅದು ನೋಡಿ ಸ್ಯಾಟಿಸ್ಫೈ ಆಗ್ತದೆ. ಹೌದಾ? ಅದಕ್ಕೆ ಆಪ್ಷನ್ ಎ ಬಂದ್ಬಿಡುತ್ತೆ. ನೋಡಿ ಮೈನಸ್ 30 ಡಿಗ್ರಿ ತಗೊಂಡ್ರು -√3 ಆಗುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಎರಡಕ್ಕೂ ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಆಪ್ಷನ್ ಎ. ಹೌದಾ? ನೋಡಿ ನಾವೇನಾದ್ರು 60 ಡಿಗ್ರಿ ತಗೊಂಡೆ ಅಂದ್ರೆ tan 60 ಡಿಗ್ರಿ ಅಂದ್ರೆ √3, 3√3 ಆಯ್ತು. ಕಾಟ್ 60 ಡಿಗ್ರಿ ಅಂದ್ರೆ 1/√3. 3√3 ಮತ್ತೆ 1/√3 ಈಕ್ವಲ್ ಆಗಲ್ಲ, ಅದಕ್ಕೆ 60 ಡಿಗ್ರಿ ಅಂತೂ ಬರಲ್ಲ. 45 ತಗೊಂಡೆ ಅಂದ್ರೆ 3 ಇಂಟು 1 ಇಸ್ ಈಕ್ವಲ್ ಟು 1 ಆಗ್ಬಿಡುತ್ತೆ. ಹೌದಾ? ಅಂದ್ರೆ 3 ಈಕ್ವಲ್ ಟು 1 ಅಂತೂ ಆಗಲ್ಲ, ಅದಕ್ಕೆ 45 ಡಿಗ್ರಿನೂ ಅಲ್ಲ. ನೋಡಿ ಅದಕ್ಕೆ ಈ ತರ ಸಿಂಪ್ಲಿಫೈ ಮಾಡೋದು ಗೊತ್ತಾಯ್ತು ಅಂದ್ರೆ ಈಸಿ ಆಗ್ಬಿಡುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ 32 ಅಷ್ಟೇ. ಆನ್ಸರ್ ಟು ಕ್ವಶನ್ ಹೋಗಿ ಈಸಿ ಆಗುತ್ತೆ. ಇಫ್ 3 ಇಂಟು tan θ minus 15 degree is equal to tan θ plus 15 degree where 0 less than θ less than pi then θ equal to ಅಂತ ಹೇಳಿದೆ. ಹೌದಾ? ನೋಡಿ ಒಂದೊಂದನ್ನೇ ಫೈಂಡ್ ಔಟ್ ಮಾಡೋದಷ್ಟೇ. ಫಸ್ಟ್ ಒನ್ ಏನ್ ಕೊಟ್ಟಿರೋದು ಅಂದ್ರೆ ಎ θ equal to π/2. π/2 ಅಂದ್ರೆ 90 ಡಿಗ್ರಿ ಅಲ್ಲ. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ, 3 ಇಂಟು tan 90 minus 15 ಅಂದ್ರೆ 75 ಡಿಗ್ರಿ. ಹೌದಾ? 3 ಇಂಟು ನೋಡಿ ಇಲ್ಲಿ ಟ್ಯಾನ್ 75 ಡಿಗ್ರಿ ವ್ಯಾಲ್ಯೂ ಗೊತ್ತಿರ್ಬೇಕು ನೋಡಿ. ನೋಡಿ ಇಂಪಾರ್ಟೆಂಟ್ ಇವೆರಡು. ಟ್ಯಾನ್ 15 ಡಿಗ್ರಿ ವ್ಯಾಲ್ಯೂ ಆಕ್ಚುಲಿ √3 ಮೈನಸ್ 1/√3 ಪ್ಲಸ್ 1 ಬರೀತಿದ್ವಿ, ಅಥವಾ ಇದನ್ನ 2 ಮೈನಸ್ √3 ಬರೀಬಹುದು. ಅದೇ ತರ ಟ್ಯಾನ್ 75 ಡಿಗ್ರಿ ಅಂದ್ರೆ √3 ಪ್ಲಸ್ 1/√3 ಮೈನಸ್ 1 ಅಥವಾ ಇದನ್ನ 2 ಪ್ಲಸ್ √3 ಬರೀಬಹುದು. ಹೌದಾ? ನೋಡಿ ಇದು ಗೊತ್ತಿರಬೇಕು. ಹಾಗಾದ್ರೆ ಟ್ಯಾನ್ 75 ಡಿಗ್ರಿ ಅಂದ್ರೆ 2 ಪ್ಲಸ್ √3 ಅಂದ್ರೆ ಎಷ್ಟು ಬರುತ್ತೆ, 6 ಪ್ಲಸ್ 3√3 ಬಂತು. ಅದೇ ತರ ನೋಡಿ RHS ಟ್ಯಾನ್ ಆಫ್ 90 ಡಿಗ್ರಿ ಪ್ಲಸ್ 15 ಡಿಗ್ರಿ. ಹೌದಾ? ಅಂದ್ರೆ ಕಾಟ್ 15 ಡಿಗ್ರಿ ಬರೀಬಹುದು. ನೋಡಿ ಕಾಟ್ 15 ಡಿಗ್ರಿ ಅಂದ್ರೆ 2 ಪ್ಲಸ್ √3 ಬರುತ್ತೆ ಅಷ್ಟೇ. ನೋಡಿ ಇದನ್ನು ಗೊತ್ತಿಲ್ಲ, ಯಾಕಂದ್ರೆ ಕಾಟ್ 15 ಡಿಗ್ರಿ ಅಂದ್ರೆ ರೆಸಿಪ್ರೋಕಲ್ ಆಫ್ ಟ್ಯಾನ್ 15 ತಾನೆ. ಅಂದ್ರೆ √3 ಪ್ಲಸ್ 1/√3 ಮೈನಸ್ 1 ಅಂದ್ರೆ 2 ಪ್ಲಸ್ √3 ಆಗುತ್ತೆ. ಕಾಟ್ 75 ಡಿಗ್ರಿ ಅಂದ್ರೆ √3 ಮೈನಸ್ 1/√3 ಪ್ಲಸ್ 1 ಅಥವಾ ಇದನ್ನ 2 ಮೈನಸ್ √3. ಹೌದಾ? ನೋಡಿ 15 ಡಿಗ್ರಿ ಮತ್ತೆ 75 ಡಿಗ್ರಿ ವ್ಯಾಲ್ಯೂಸ್ ಗೊತ್ತಿರಬೇಕು, ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ಇದು ನೋಡಿ ಆಪ್ಷನ್ ಎ ಅಂತೂ ಬರಲ್ಲ, ಯಾಕಂದ್ರೆ ಎರಡು ಬೇರೆ ಬೇರೆ ಬಂತು. ಹೌದಾ? ನೋಡಿ ಇದೇ ತರ ಆಪ್ಷನ್ ಬಿ ಚೆಕ್ ಮಾಡ್ತೀನಿ. 45 ಡಿಗ್ರಿ ಇದೆ. θ ಈಕ್ವಲ್ ಟು π/4 ಅಂದ್ರೆ 45 ಡಿಗ್ರಿ ಅಂದ್ರೆ 3 ಇಂಟು
tan 45 ಡಿಗ್ರಿ ಮೈನಸ್ 15 ಡಿಗ್ರಿ ಅಂದ್ರೆ 3 ಇಂಟು tan 30 ಡಿಗ್ರಿ ಹೌದಾ, ಅಂದ್ರೆ 3 ಇಂಟು 1 ಬೈ ರೂಟ್ 3 ಅಂದ್ರೆ ರೂಟ್ 3 ಬಂತು. ಇನ್ನೊಂದು ಟ್ಯಾನ್ ಆಫ್ ಟೀಟಾ ಪ್ಲಸ್ 15 ತಾನೆ, ಅಂದ್ರೆ 45 ಪ್ಲಸ್ 15 ಅಂದ್ರೆ ಟ್ಯಾನ್ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ಅಂದ್ರೆ ರೂಟ್ 3 ಎರಡು ಸೇಮ್ ಬರ್ತಿದೆ ತಾನೆ, ಹೌದಾ, ಅದಕ್ಕೆ ಆಪ್ಷನ್ ಬಿ ಬರುತ್ತೆ ಆನ್ಸರ್. ಹೌದಾ, ಇದು ನೋಡಿ, ಈ ತರದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋಗಿ ಈಸಿ ಆಗುತ್ತೆ. ಅದಕ್ಕೆ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 33. tan theta plus secant theta equal to root 3, then the principal value of theta plus pi by 6 ಅಂತ ಹೇಳಿದ್ದಾರೆ. ಹೌದಾ, ಅಂದ್ರೆ theta plus pi by 6 ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡ್ಬೇಕಷ್ಟೇ. ನೋಡಿ ಇಲ್ಲಿ ಇದನ್ನ ಎರಡು ಟೈಪ್ ಮಾಡ್ಬೋದು. ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ secant theta plus tan theta equal to root 3 ಇದೆ, ಅಥವಾ secant theta minus tan theta ಏನ್ ಬರೀಬಹುದು ಅಂದ್ರೆ 1 by root 3. ಹೌದಾ, ಅವಾಗಲೇ ಇದನ್ನ ಯೂಸ್ ಮಾಡಿದ್ವಿ, ಗೊತ್ತಿರಬೇಕು. ನೋಡಿ, ಎರಡು ಸಬ್ಟ್ರಾಕ್ಟ್ ಮಾಡ್ಬೋದು ಅಥವಾ ಎರಡನ್ನ ಆಡ್ ಮಾಡ್ಕೊಂಡಾದ್ರೂ ಟೀಟಾ ಕಂಡುಹಿಡಿಬಹುದು. ನೋಡಿ, ಎರಡು ಸಬ್ಟ್ರಾಕ್ಟ್ ಮಾಡ್ಕೊಂಡೆ ಅನ್ಕೊಳ್ಳಿ, ಅವಾಗ ಇಲ್ಲಿ ಏನ್ ಬರುತ್ತೆ, secant secant ಕ್ಯಾನ್ಸಲ್ ಆಗಿ 2 tan theta is equal to root 3 minus 1 by root 3. LCM ತಗೊಂಡೆ ಅಂದ್ರೆ 3 minus 1 by root 3 ಬಂತು. ಹಾಗಾದ್ರೆ 2 tan theta is equal to 2 by root 3. 2 ಕ್ಯಾನ್ಸಲ್ ಆಯ್ತಲ್ಲ. ಹಾಗಾದ್ರೆ tan theta is equal to 1 by root 3 ಅಂದ್ರೆ tan of 30 ಡಿಗ್ರಿ ಅಥವಾ pi by 6 ಬರೀಬಹುದು. ಹೌದಾ, ಅಂದ್ರೆ theta equal to pi by 6 ಬರುತ್ತೆ. ಹೌದಾ, ನಮಗೆ ಏನ್ ಕೇಳಿರೋದು, ಅಗರ್ ನಾವು theta ಪ್ಲಸ್ pi by 6 ಅಂತ ಹೇಳಿದ್ರೆ pi by 6 ಪ್ಲಸ್ pi by 6 ಅಂದ್ರೆ ಎಷ್ಟು ಬರುತ್ತೆ, ಇದು 2 pi by 6 ಅಂದ್ರೆ ಆನ್ಸರ್ pi by 3 ಬರುತ್ತೆ. ಅಂದ್ರೆ ಆಪ್ಷನ್ ಎ ಬಂತು ಅಷ್ಟೇ. ಹೌದಾ, ನೋಡಿ, ಈಸಿ ಇದೆ. ಹೇಗ್ ಮಾಡ್ಕೊಂತಿದೀವಿ ಅಂತ ಹೇಳಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಾಗಬೇಕಷ್ಟೇ. ಹೋಯ್ತಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಹೌದಾ, ಅದಕ್ಕೆ ನೋಡಿ ಅಲ್ಲಿ ಇಂಪಾರ್ಟೆಂಟ್ ಸೀಕೆಂಟ್ ಪ್ಲಸ್ ಟ್ಯಾನ್ ಟೀಟಾ ಅಂತಿದೆ. ಹೌದಾ, ಸೀಕೆಂಟ್ ಮೈನಸ್ ಟ್ಯಾನ್ ಟೀಟಾ ಅಂದ್ರೆ 1 by root 3 ಬರ್ಕೊಂಡ್ವಿ. ಎರಡನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡಾಗ ಟ್ಯಾನ್ ಟೀಟಾ ವ್ಯಾಲ್ಯೂ ಗೊತ್ತಾಯ್ತು, ಟೀಟಾ pi by 6 ಬಂತು. ಹೌದಾ, ಅಲ್ಲಿ ಟೀಟಾ ಪ್ಲಸ್ pi by 6 ಕೇಳಿದಾರೆ, ಅದಕ್ಕೆ pi by 6 ಪ್ಲಸ್ pi by 6 ಅಂದ್ರೆ ಆನ್ಸರ್ pi by 3 ಬರುತ್ತೆ ಅಷ್ಟೇ. ಆಯ್ತಲ್ಲ. ನೋಡಿ, ಉಳಿದಿರೋ ಪ್ರಾಬ್ಲಮ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ. ಥ್ಯಾಂಕ್ ಯು.